ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನು ಕುಕಿಂಗ್ ರೆಸಿಪಿ. ನಾನಿಲ್ಲಿ ಈರುಳ್ಳಿ ಪರೋಟನ ಮಾಡತ್ತೀನಿ ರೀ. ಅದಕ್ಕೀಗ ನಾ ಇಲ್ಲಿ ಒಂದು ಬೌಲ್ ಗೋಧಿ ಹಿಟ್ಟನ್ನ ತೊಗೊಂಡಿನಿ ರೀ. ಇದಕ್ಕೆ ನಾ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ನೋಡಿರಿ, ನಿಮಗೆ ಅಷ್ಟು ನೋಡಿ ಇಲ್ಲಿ ಹಾಕ್ಕೊಳತ್ತೀನಿ. ನೀವು ನೋಡಿ ಹಾಕೋರಿ. ಈಗ ನಾ ಇಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೊಳತ್ತೀನಿ ರೀ. ಒಮ್ಮೆ ಭಾಳ ನೀರು ಹಾಕ್ಕೊಂಡು ನಾದಿದ್ರೆ ಹಿಟ್ಟು ಚೆನ್ನಾಗಿ ಬರಲ್ಲ ರೀ. ಸ್ವಲ್ಪನೇ ಹಾಕ್ಕೊಂಡು ನಾದ್ಕೋಬೇಕ್ರಿ. ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈಗ ನೋಡ್ರಿ ಹಿಟ್ಟು ನಾದ್ಕೊಂಡಿದ್ದಾಗ್ಯದ್ರಿ. ಇದ್ರ ಮ್ಯಾಲಿಗೊಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಹಾಗೆ ಎತ್ತಿಡೋಣ್ರಿ. ಈಗ ನಾವು ಸ್ಟಫಿಂಗ್ ಮಾಡೋಕೆ ಏನು ಬೇಕು ನೋಡ್ರಿ, ಅದಕ್ಕೆ ಸ್ವಲ್ಪ ಇಲ್ಲಿ ಒಂದು 3 ಈರುಳ್ಳಿ ತೊಗೊಂಡಿನಿ ರೀ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಶುಂಠಿ, ಇದನ್ನ ಚೆಂದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಇದನ್ನ ಇವಾಗ ಒಂದು ಬೌಲಿಗೆ ಹಾಕ್ಕೊಳತ್ತೀನಿ ರೀ. ಇದನ್ನು ಈರುಳ್ಳಿ ಅಷ್ಟು ಹಾಕ್ಕೊಂಡು ಈ ಈರುಳ್ಳಿ ಸ್ವಲ್ಪ ಬಿಡಿ ಬಿಡಿ ಆಗ್ಬೇಕ್ರಿ. ಅದಕ್ಕೆ ನಾ ಇಲ್ಲಿ ಸ್ವಲ್ಪ ಕೈಲೇ ಹಿಂಗೆ ಮಾಡ್ಕೊಳತ್ತೀನಿ ರೀ. ನೀವು ಹಿಂಗೆ ಸ್ವಲ್ಪ ಕೈಲೇ ಚೆಂದಾಗಿ ಅದನ್ನು ಬಿಡಿ ಬಿಡಿಯಾಗಿ ಮಾಡಬೇಕು ರೀ. ಈಗ ನಾ ಇದಕ್ಕೆ ಸ್ವಲ್ಪ ಕೆಂಪು ಖಾರನ ಹಾಕ್ಕೊಳತ್ತೀನಿ ರೀ. ಕೆಂಪು ಖಾರ ನಿಮ್ಗೆ ಎಷ್ಟು ಬೇಕು ನೋಡಿರಿ. ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೋಬೋದು ರೀ, ಕಡಿಮೆ ತಿನ್ನೋರು ಕಡಿಮೆ ಹಾಕೋರಿ. ಮತ್ತು ನಾ ಇಲ್ಲೀಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಳತ್ತೀನಿ ರೀ. ಇದಕ್ಕೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ರೀ. ಈಗ ನಾ ಇಲ್ಲಿ ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಳತ್ತೀನಿ ರೀ. ಯಾಕಂದ್ರೆ ಫ್ಲೇವರ್ ಸ್ವಲ್ಪ ಚೆಂದಾಗೆ ಬರ್ತದೆ ರೀ, ಬಾಯಾಗ ತಿನ್ನುವಾಗ ಚಲೋ ಅನ್ನಿಸ್ತದೆ ರೀ. ಈಗ ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಎಲ್ಲ ಚೆಂದಾಗೆ ಕುಡ್ಕೋಬೇಕು ರೀ. ಆ ಥರ ಇದನ್ನು ಚೆಂದಾಗೆ ಒಂದು ಸ್ವಲ್ಪ ಈರುಳ್ಳಿ ನೀರು ಬಿಡೋ ತನಕ ಚೆಂದಾಗೆ ಹೀಗೆ ಕೈ ಆಡಿಸ್ಕೊಂತ ಇರಬೇಕು ರೀ. ಇವಾಗ ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ್ರಿ. 1 ಚಮಚದಷ್ಟು ಹಾಕೊಂಡ್ರೆ ಸಾಕ್ರಿ. ಆಮೇಲೆ ಒಂದು ಸ್ವಲ್ಪ ಇದನ್ನ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಎಣ್ಣೆ ಹಾಕೊಂಡಾದ್ಮೇಲೆ ನೋಡಿರಿ ಹಂಗೆ ಕಾಣತ್ತದ ಎಲ್ಲ. ಈಗ ನಾ ಚೆಂದಾಗಿ ಮಿಕ್ಸ್ ಮಾಡಿ ತೋರ್ಸಾತೀನಿ ರೀ. ಈಗ ಈ ಸ್ಟಫಿಂಗ್ ರೆಡಿ ಆಗ್ಯದ್ರಿ. ನಾವೇನು ಹಿಟ್ಟು ಕಲಸಿಟ್ಕೊಂಡಿದ್ವಿ ನೋಡಿರಿ, ಅದನ್ನು ಈಗ ಚೆಂದಾಗೆ ನೆನೆದದ್ರಿ. ಈಗ ನಾವು ಪರೋಟನ ಹೆಂಗೆ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಬರೋಣ ಬರ್ರಿ. ಈಗ ಒಂದು ಉಳ್ಳಿ ತೊಗೊಂಡ್ರಿ, ಚೆಂದಾಗಿ ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕ್ರಿ. ಇದೇ ಥರ ಇನ್ನೊಂದು ಉಳ್ಳಿನೂ ಅದು ಜೋಡಿ ತೊಗೊಂಡು ಲಟ್ಟಿಸ್ಕೋಬೇಕ್ರಿ. ನಾ ಇಲ್ಲಿ 2 ಉಳ್ಳಿ ಲಟ್ಟಿಸ್ಕೊಳತ್ತೀನಿ ರೀ. ಈಗ ನೋಡಿರಿ 2 ಉಳ್ಳಿ ಲಟ್ಟಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಬೇಕ್ರಿ. ಎಣ್ಣೆ ಹಚ್ಕೊಂಡು 2 ಕೂಡಿಸಿ ಈಗ ಇನ್ನೊಂದು ಸ್ವಲ್ಪ ಅದ್ರ ಮೇಲೆ ಹಿಟ್ಟು ಹಾಕ್ಕೊಂಡು ಇದನ್ನು ಚೆಂದಾಗೆ ತಿಳ್ಕೊಬೇಕ್ರಿ. ರೌಂಡ್ ಶೇಪಿಗೆ ತಿಳ್ಕೊಬೇಕ್ರಿ. ನೋಡಿರಿ ನಾ ಇಲ್ಲಿ ಹಂಗೆ ತಿಳ್ಕೊಳತ್ತೀನಿ. ಇದ್ರ ಮೇಲೆ ಲಟ್ಟಿನ ಕೆಳಗೆ ಭಾಳ ಭಾರ ಹಾಕ್ಬಾರ್ದ್ರಿ. ಸ್ಲೋಗೆ ಇದೇ ಥರ ತಿಳ್ಕೊಬೇಕ್ರಿ. ಈಗ ನಾ ಇಲ್ಲಿ ಇದೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿರಿ ಸ್ಟಫಿಂಗ್ನ, ಇದನ್ನು ಇದ್ರ ಮೇಲೆ ಹಾಕ್ಕೊಳತ್ತೀನಿ ರೀ. ಈ ಥರ ಇದೇನು ಚಪಾತಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿರಿ, ಇದ್ರ ಮೇಲೆ ಚೆಂದಾಗಿ ಎಲ್ಲ ಕಡೆ ಕವರ್ ಮಾಡಿಕೊಂಡು ಹಾಕ್ಕೋಬೇಕ್ರಿ. ಇದೀಗ ರೆಡಿ ಆಗ್ಯದ್ರಿ. ಈಗ ಇದನ್ನು ಚೆಂದಾಗಿ ಸುಳ್ಳಿ ಮಾಡ್ಕೋಬೇಕ್ರಿ. ಎಲ್ಲ ಮಾಡ್ಕೊಳತ್ತೀನಿ ನೋಡಿರಿ. ಈ ಥರ ಒಂದಾದ್ಮೇಲೆ ಒಂದ್ರ ಮೇಲೆ ಒಂದು ಈ ಥರ ಹಾಕೋತ ಹೋಗ್ಬೇಕ್ರಿ. ಇದನ್ನಿವಾಗ ಮುಂಚೆ ಹಾಕುವಿನ ಸಹಾಯದಿಂದ ಈ ಥರ ಮಧ್ಯ ಭಾಗ ಇಟ್ಕೊಂಡು ಕಟ್ ಮಾಡ್ಕೊಬಂದು ಇದನ್ನು 2 ಭಾಗ ಆಗಿ ಮಾಡ್ಕೋಬೇಕ್ರಿ. ಈ ಥರ ರೌಂಡಾಗಿ ಸುರುಳಿ ಮಾಡಿ ಇಟ್ಕೋಬೇಕ್ರಿ. ಎರಡನ್ನೂ ನಾ ಈ ಥರ ರೌಂಡಾಗಿ ಸುರುಳಿ ಮಾಡಿ ಇಟ್ಕೊಂಡಾದ್ಮೇಲೆ ಇದನ್ನು ಹೆಂಗೆ ಲಟ್ಸೋದಂತೆ ತೋರಿಸ್ತೀನಿ, ನೋಡೋಣ ಬರ್ರಿ. ಈಗ ನಾ ಇದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಏನು ಸುರುಳಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿರಿ, ಅದನ್ನು ಇದ್ರ ಮೇಲೆ ಇಟ್ಟು ಇನ್ನೊಂದು ಚೂರು ಅದ್ರ ಮೇಲೆ ಹಿಟ್ಟು ಹಾಕಿಸಿಂದ ಲಟ್ಟಿನ ಕೀಲೆ ರೌಂಡಾಗಿ ಲಟ್ಟಿಸ್ಕೊಬೇಕ್ರಿ. ನೋಡಿರಿ ಈ ಥರ ಲಟ್ಟಿಸ್ಕೊಬೇಕು. ಈಗ ಆದಮೇಲೆ ನಾನು ಇಲ್ಲಿ ಗ್ಯಾಸ್ ಮೇಲೆ ಒಂದು ಹಂಚು ಕಾಯಕ್ಕೆ ಇಟ್ಟೀನಿ ರೀ. ಅದಕ್ಕೆ ಸ್ವಲ್ಪ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದು ಚಮಚ ತೊಗೊಂಡು ಅದನ್ನು ಸುತ್ತಲೂ ಹಿಂಗೆ ಮಾಡಿಕೊಂಡು ನಾನೇನು ಲಟ್ಟಿಸಿ ಇಟ್ಕೊಂಡಿದ್ದೀನಿ ನೋಡಿರಿ, ಆ ಪರೋಟನ ಈಗ ಅದ್ರ ಮೇಲೆ ಹಾಕಲತ್ತೀನಿ ರೀ. ನೋಡಿರಿ ಎಷ್ಟು ಚಂದ ಬಂದದ ಪರೋಟ. ಈಗ ಇದಕ್ಕೆ ಮತ್ತೊಂದು 2 ಸ್ಪೂನ್ ತುಪ್ಪ ಸುತ್ತಲೂ ಹಿಂಗೆ ಹಾಕ್ಕೋಬೇಕು.
ಹಾಕ್ಕೊಳತ್ತೀನಿ ರೀ. ನಾ ಇಲ್ಲಿ ಹಾಕ್ಕೊಂಡಾದ್ಮೇಲೆ ಈಗ ಸ್ವಲ್ಪ ಬೆಂದದ್ರಿ. ಈಗ ಸ್ವಲ್ಪ ತಿರುವಿ ಹಾಕ್ಕೊಳ್ಳೋಣ್ರಿ. ನೋಡಿರಿ ಮೇಲೆ ತಿರುವಿಗೆ ಹಾಕ್ಕೊಳತ್ತೀನಿ ರೀ. ಎಷ್ಟು ಚಂದ ಕಲರ್ ಬಂದದ ಪರೋಟದು ಅಂತ. ನೀವು ಹೀಗೆ ನಿಮ್ಮ ಮನ್ಯಾಗ ಸುಲಭವಾಗಿ ಮಾಡ್ಕೊರಿ. ಇದೀಗ ರೆಡಿ ಆಗೈತ್ರಿ. ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಂಡ್ರಿ. ಇದೇ ಥರ ಎಲ್ಲ ಪರೋಟಾನು ಮಾಡ್ಕೊಬೇಕ್ರಿ. ಈಗ ನಾ ಹೆಂಗೆ ಸುಲಭವಾಗಿ ಪರೋಟ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ನೋಡಿರಿ. ನೀವು ನಿಮ್ಮ ಮನೇಲಿ ಒಂದು ಟ್ರೈ ಮಾಡಿರಿ. ಹೆಂಗದೆ ಅಂತೇಳಿ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು.